ಯಾವ್ದು ಮುಟ್ಬೇಡಿ ಯಾರು ಹೌದು ವಸ್ತು ಯಾವ್ದಾದ್ರು ಮುಟ್ಬೇಡಿ ಏನು ಯಾರೇ ನೋಡೋರಿದ್ರೆ ಮೇಡಮ್. ತಾಲೂಕ್ ಪಂಚಾಯತಿ ಮೆಂಬರ್ ಆದಂತಹ ನಮ್ಮಲ್ಲಿ ರಮೇಶ್ ಅವರು ಇಲ್ಲಿ ಇದ್ದಾರೆ, ಮೆಣಸೆ ರಮೇಶ್ ಅವರು. ಅವ್ರ ಹತ್ರ ಇಲ್ಲಿ ಒಂದು ಕಲ್ಕಟ್ಟೆಯಲ್ಲಿ ಒಂದು ಕಳ್ತನ ಆಗಿದೆ, ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನು ಅಂತ ಕೇಳೋಣ. ಇಲ್ಲೇ ಬಂದು ಅವರು ಇದ್ದಾರೆ ಆ ಸ್ಪಾಟ್ ಅಲ್ಲಿ, ಆ ಸ್ಥಳದಲ್ಲಿ. ಇವ್ರು ಏನು ಹೇಳ್ತಾರೆ ಕೇಳೋಣ. ಇದು ಒಂದು ದುರ್ಘಟನೆ. ಅಬೂಬಕರ್ ಅನ್ನೋರ ಮನೆಯಲ್ಲಿ ಇವತ್ತು ನಿನ್ನೆ ಒಂದು 9 ದಿವಸರಿಗೆ ಬೀಗ ಹಾಕ್ಕೊಂಡು ಪಡೆದು ಅವ್ರದ್ದು ಹೆಚ್ಚು ಕಡಿಮೆ ಒಂದು 4 ಲಕ್ಷ ಗೋಲ್ಡು ಮತ್ತು ಒಂದು 13,000 ರೂಪಾಯಿ ಕ್ಯಾಶ್ ಹೋಗಿದೆ ಅಂತ ಒಂದು ಅವರು ಹೇಳಿದ್ದಾರೆ. ಈಗ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಟ್ಟಂಥ ಪ್ರಕಾರ ಬಂದಿದ್ದಾರೆ. ಬಂದು ಅವ್ರದ್ದು ಚಲನವನ್ನು ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗಬೇಕಾಗ್ತದೆ. ಈಗ ಬಡ ಕುಟುಂಬ, ಯಾಕಂದರೆ ಕೂಲಿ ಕೆಲಸ ಮಾಡಿ ಜೀವನ ಮಾಡುವಂಥ ಕುಟುಂಬ. ಈ ಘಟನೆ ಬಗ್ಗೆ ಸ್ವಲ್ಪ ನಮ್ಮ ಸರ್ಕಾರದಲ್ಲೂ ಈ ಸಮಯದಲ್ಲಿ ಆಗುವಂಥ ಅನ್ಯಾಯಗಳ ಬಗ್ಗೆ ಓಡಾಡಿ ಸ್ವಲ್ಪ ನೈಟು ಸ್ಕ್ವಾಡ್ಗಳನ್ನ ಹಾಕಿ ಇಂಥ ಘಟನೆ ನಡೆಯುತ್ತೆ ಎಚ್ಚೆತ್ಕೊಳ್ಬೇಕಂತ ಒಂದು ಅಭಿಪ್ರಾಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದು ಒಂದೇ ಮನೆಯಲ್ಲ, ಆಲ್ರೆಡಿ ಅವರು 3 ಬದಿ ಜಾಗಕ್ಕೆ ವಿಸಿಟ್ ಮಾಡಿದ್ದಾರೆ. ಒಂದು ಜಯರಾಮ್ ಅನ್ನೋರ ಮನೆಯದು ಬಲ್ಬ್ ತೆಗೆದಿದ್ದಾರೆ, ಅಲ್ಲಿ ನಾಯಿ ಬಗಳು ಅಲ್ಲಿ ಆ ಪಕ್ಕದ ಮನೆಯವರು ನೋಡಿ ಈ ಕಡೆ ಬಂದಿದ್ದಾರೆ. ಮತ್ತೆ ಕೆಳಗೆ ಇಲ್ಲೇ ಸುಬ್ಬಣ್ಣ ಭಟ್ರು ಅಂತ ಪಾಠಶಾಲೆ ಹೋಗುವಂಥ ಸುಬ್ಬಣ್ಣ ಭಟ್ರು ಮನೆಗೆ ಹೋಗಿ ಕೇಳಿ ಕಂಬ ಹತ್ತಿ ಅದರದ್ದು 2 ಅವ್ರ ಮೈನ್ ಲೈನ್ ಕಟ್ ಮಾಡಿದ್ದಾರೆ. ಅಲ್ಲೂ ಅಷ್ಟೇ, ಅಲ್ಲಿ ಲೆಫ್ಟ್ ಕಟ್ ಮಾಡ್ಕೊಳ್ಳೋ ಪಕ್ಕದ ಮನೆಯವರು ಬಂದು ಮಾತಾಡಿದ ತಕ್ಷಣ ಅಲ್ಲಿಂದ ಬೈಕ್ ತಗೊಂಡು ವಾಪಸ್ ಆಗಿರೋ ಮಾಹಿತಿ ಬಂದಿದೆ. ಅದು ಏನೇ ಇದ್ರೂ ಇದು ಸ್ಪಾಟ್ ಬಂದು ಅದರ ಪರಿಶೀಲನೆ ಮಾಡಿ ನಾವು ಈ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ಸಾರ್ವಜನಿಕವಾಗಿ ಕೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇನ್ನೊಂದು ಪ್ರಶ್ನೆ ಇದೆ. ಈ ಕಳ್ತನ ಈ ಶೃಂಗೇರಿ ಭಾಗದಲ್ಲಿ ಇದು ಮೊದಲನೇ ಸರಿ ಆಗ್ತಿರೋದಾ, ಇಲ್ಲ ಈಗ ನಾವು ನೋಡ್ತಿದ್ದಂಗೆ ಬಹಳಷ್ಟು ಕಡೆ ಹರಿಹರಪುರ, ಕೊಪ್ಪ, ನಿಲ್ವಾಗ್ಲು ಈ ಥರ ಎಲ್ಲ ಕಡೆ ಎಲ್ಲ ಬಹಳಷ್ಟು ಕಡೆ ಆಗಿದೆ? ನಮಗೆ ಶೃಂಗೇರಿ ತಾಲೂಕಲ್ಲಿ ಆಲ್ರೆಡಿ ಒಂದು 15 ದಿನದಿಂದ ಬ್ಯಾಗನಿಲ್ ಆಗಿದೆ. ಇದು 2ನೇ ಘಟನೆ. ಆದರೆ ಅದರಿಂದ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗ್ತದೆ. ಯಾಕಂದರೆ ಮುಂದೆ ರಾತ್ರಿ ಇಲ್ಲಿ ಪೊಲೀಸು ಡಿಪಾರ್ಟ್ಮೆಂಟಲ್ಲಿ ಇವತ್ತನ್ನ ಹೇಳ್ಬೇಕಂದ್ರೆ ಇವತ್ತು ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಮತ್ತು ಇಲ್ಲಿ ಸ್ಟಾಫ್ ಕಡಿಮೆ ಇದೆ, ಅವರಿಗೂ ಕೆಲಸ ಮಾಡೋಕ್ಕೆ ತೊಂದರೆ ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಇವತ್ತೇನೆಂದರೆ ನೈಟ್ ಡ್ಯೂಟಿಗೆಲ್ಲ ಹಾಕುವಂಥ ಕಾರ್ಯಕ್ರಮ ಉಂಟು. ಅಂಥ ಕಾರ್ಯಕ್ರಮ ಇಲ್ಲಿ ಯಾವುದೂ ನಡೀತಾ ಇಲ್ಲ. ಆದ್ದರಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳೆಲ್ಲ ಕಡಿಮೆ ಇದರಿಂದ ಕೆಲಸ ಆಗ್ತಿಲ್ಲ. ಅದನ್ನು ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣ ಬಂದೋಬಸ್ತಿಗೆ ತಾಲೂಕಿಗೆ ಸಾರ್ವಜನಿಕರಿಗೆ ಸಹಕಾರ ಮಾಡಿಕೊಡ್ಬೇಕಂತ ಹೇಳ್ತೀವಿ. ಅದಕ್ಕೂ ಹೇಳ್ಬೇಕಂದ್ರೆ ಇಲ್ಲಿ ಈ ಭಾಗದಲ್ಲಿ ಇವತ್ತಿನ ದಿನ ಬರಗಾಲ, ನೀವು ಗೊತ್ತಿರ್ಬೋದು, ಮಳೆ ಸಲುವಾಗಿ 15 ದಿನದಿಂದ ಯಾರೇ ಜನಜೀವನ ಕಷ್ಟ ಆಗಿದೆ. ಯಾರೂ ಮನೆಯಿಂದ ಹೊರಗೆ ಹೊರಡುವಂಥ ಸ್ಥಿತಿ ಇಲ್ಲ. ಅವರು ಉಪಚಾರಕ್ಕೂ ಭಾಳ ಕಷ್ಟ ಇದೆ. ಅಂಥ ಬರಗಾಲದಿಂದ ನಮ್ಮ ತಾಲೂಕಿಗೆ ಏನೂ ಸೌಲಭ್ಯ ಬರ್ತಿಲ್ಲ. ಯಾರನ್ನೂ ಕೇಳೋರು ಯಾರೂ ಇಲ್ಲ ಆಗಿದೆ. ಅದನ್ನು ಮುಂದಿನ ದಿನ ಈ ಭಾಗದ MLA ಆದಂಥ ರಾಜೇಗೌಡರಾಗಿರ್ಬೋದು ಮತ್ತು ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣ ಇದ್ರ ಮೇಲೆ ಭಾಗವಹಿಸಿ ಸಾರ್ವಜನಿಕ ನ್ಯಾಯ ಕೊಡಿಸ್ಬೇಕಂತ ಕೇಳ್ತೇವೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆದಂತಹ ಇಲ್ಲಿದ್ದಾರೆ ಅಜಿತ್ ಅವರು. ಅವರ ಒಂದು ಅಭಿಪ್ರಾಯ ಕೇಳೋಣ. ಇದೊಂದು ಕಳ್ತನ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಕಲ್ಕಟ್ಟೆಯಲ್ಲಿ ಅದೇ ಜಾಗದಲ್ಲಿ ಇವರು ಇದ್ದಾರೆ, ಇವ್ರದ್ದೊಂದು ಅಭಿಪ್ರಾಯ ಕೇಳೋಣ. ತುಂಬ ನೋವಾಗ್ತದೆ ಈ ವಿಚಾರ ಕೇಳಿದ್ರೆ. ಕಲ್ಕಟ್ಟೆಯಲ್ಲಿ ಇಂಥ ಒಂದು ಸನ್ನಿವೇಶ ಇಷ್ಟ ತನಕ ನಡೆದಿರಲಿಲ್ಲ. ಆದರೆ ಅವರೊಂದು ಕಾರ್ಯಕ್ರಮಕ್ಕಂತ ಹೋದಾಗ ಇಂಥ ಒಂದು ಬರೀ ಒಂದು ಅರ್ಧ ಗಂಟೆ ಒಳಗೆ ಈ ಕೆಲಸ ನಡೆದಿದೆ. 3 ಮನೆಗೆ ಹೋಗಿ ಈ ಥರ ಇದು ಮಾಡಿದ್ದಾರೆ. ಅದಕ್ಕೆ ಸೂಕ್ತವಾಗಿ ಅವರಿಗೊಂದು ನ್ಯಾಯ ಕೊಡಬೇಕು. ಅವರಿಗೆ ತುಂಬ ಲಾಸ್ ಆಗಿದೆ, ಒಂದು 4ರಿಂದ 5 ಲಕ್ಷ ತನಕ ಲಾಸ್ ಆಗಿದೆ. ಅವರಿಗೊಂದು ಭದ್ರತೆ ಕೊಟ್ಟು ಅವರಿಗೊಂದು ಸೂಕ್ತ ಒಂದು ನ್ಯಾಯ ಸಿಗಬೇಕು. ಸರ್, ಇದ್ರ ಪ್ರಕರಣ ಏನಾದರೂ ದಾಖಲಾಗಿದೆ? ಪ್ರಕರಣ ಈಗ ಠಾಣೆಗೆ ದಾಖಲೆ ಕೊಟ್ಟಿದ್ದಾರೆ. ನಿನ್ನೆ ಸಂಜೆನೇ ಒಂದು 10:10ವರೆಗೆ ಹೋಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಪಾಪ ಬಂದು ರಾತ್ರಿನೇ ಬಂದು ಎಲ್ಲ ಬಂದು ತನಿಖೆ ಎಲ್ಲ ಮಾಡಿ ಈಗ ಎಸ್ಐನು ಬಂದು ಸ್ಪಾಟಿಗೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈಗ ಸಂಜೆ 3 ಗಂಟೆಗೆ ಅದು ಸ್ಪಾಟ್ನವ್ರು ಬಂದು ಅದನ್ನು ರಕ್ಷಣೆ ಮಾಡ್ತಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ಕಲ್ಕಟ್ಟೆ ಪರವಾಗಿ ನಾನು ಅವರಿಗೂ ನಿನ್ನೆ ಆಗಿರೋ ಬಗ್ಗೆ, ಕಳ್ತನದ ಬಗ್ಗೆ ಏನಾದ್ರು ಸುಳಿ ಉಂಟಾ ಸರ್? ಏನಾದರೂ ಹಾಂ ಸರ್, ಇದು ನಿನ್ನೆ ಎಷ್ಟೊತ್ತಿಗೆ ಏನಾದರೂ ಆಗಿದೆ? ರಾತ್ರಿ? ಹಾಂ, ಥ್ಯಾಂಕ್ ಯು.